ಕಾರ್ಮಾಡು ಗೇಟಿಂದ ಮುಂದೆ ಒಳಗಡೆ ಒಂದು ಹಡ್ಲಲ್ಲಿ ಅಲ್ಲಿ ಆ ಕಾಡು ಒಂದು ಹಡ್ಲಿದೆ ದೊಡ್ಡಲು. ಮೊದಲೆಲ್ಲ ಸೆಟಲ್ಮೆಂಟ್ಸ್, ಅದನ್ನೆಲ್ಲ ಖಾಲಿ ಮಾಡಿ ಅದು ಹಡ್ಲು ಓಪನ್ ಇದಾಗಿ ಬರೀ ಹುಲ್ಲುಗಾವಲಾಗಿತ್ತು. ಬದುಗಳು, ಆಗ ಭತ್ತದ ಗದ್ದೆ ಎಲ್ಲ ಮಾಡ್ತಿದ್ದ ಬದುಗಳು ಮಾತ್ರ ಇತ್ತು ಹಂಗೆ. ಅದರಲ್ಲಿ ನೀರಿತ್ತು. ಇದರಲ್ಲಿ ಒಂದು ಕಾಡಾನೆ ಇವರೆಲ್ಲೋ ನೋಡುವಾಗ ಸ್ಟಾಫು ಮಾಹಿತಿ ಕೊಟ್ಟಿದ್ದರು, ಹೀಗೆ ಗಾಯ ಆಗಿದೆ, ಆನೆ ನಡೆಯೋಕ್ಕಾಗ್ತಾಯಿಲ್ಲ, ಅದು ಕಷ್ಟದಲ್ಲಿ ಉಂಟು, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ದೊಡ್ಡ ಆನೆ, ದೊಡ್ಡ ನಮ್ಮ ಅರ್ಜುನಂದು ಸೈಜೇ ಇದೆ, ಅರ್ಜುನನಿಗಿಂತ ಅದೇ ಸೈಜಲ್ಲಿ ಇದರಲ್ಲಿ. ಸೊ ನಾನು ಯಾವಾಗಲೂ ಆಲ್ವೇಸ್ ಇಂಜೂರ್ಡ್ ಎಲಿಫೆಂಟ್ಸ್ ಈಸ್ ಬ್ಯಾಡ್. ಅದಕ್ಕೆ ಮನಸ್ಸಲ್ಲಿ ನೋವಿರ್ತದೆ, ಆಗ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇಂಜೂರ್ಡ್ ಎಲಿಫೆಂಟ್ಸನ್ನ. ಸೊ ಸರಿ ಅಂಥೇಳಿ 2 ದಿವಸ 3 ದಿವಸದಲ್ಲಿ ಆಗ ರಮಾಕಾಂತ್ ಅಂತೇಳಿ ಒಂದು DFO ಬಂದಿದ್ದರು ಹೊಸದಾಗಿ. ಅವರು ಮಣಿಪುರ ಕ್ಯಾಡರ್ನವರು. ಅವರು ಕರ್ನಾಟಕ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಮಿಸ್ಸಸ್ದು ಅಕ್ಕಂದು ತಂಗಿದೇನೋ ಮಗ. ಸೊ ಹಂಗೆ ಅವ್ರಿಗೆ ಎಲ್ಲ ಕ್ಯಾಡರ್ ಅವರಿಗೂ, ಕರ್ನಾಟಕ ಕ್ಯಾಡರ್ನವರಿಗೆ ಅವರು ಮಣಿಪುರ ಕ್ಯಾಡರ್ ಅವರು, ಹೋಮ್ ಕ್ಯಾಡರಿಗೆ ಒಂದು ಟರ್ಮ್ ಕೊಡ್ತಾರೆ 5 ವರ್ಷ ಸರ್ವಿಸ್. ಹಂಗೆ ಅವರು ಬಂದವರು ಹುಣಸೂರು ವೈಲ್ಡ್ ಲೈಫ್ ಡಿವಿಷನ್ಗೆ ಬಂದಿದ್ದರು. ಸೊ ಅವರು ಹೊಸದು. ನಾವು ಹಂಗೆ ಅವತ್ತು ಹೋದಾಗ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ದಿವಸ ಆನೆಗನೆ ಎಲ್ಲ ತಗೊಂಡು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಟ್ರೀಟ್ ಮಾಡು ಅಂತೇಳಿ ಹೋಗುವಾಗ ಅದು ಹಡ್ಲಲ್ಲಿ ಒಂದು ಜಾಗದಲ್ಲಿ ಕೆಸರಿತ್ತು, ನೀರಿತ್ತು. ಅಲ್ಲಿ ಮೈಗೆಲ್ಲ ಗಾಯಕ್ಕೆ ಎಲ್ಲ ಕೆಸರು ಹೊಡ್ಕೊಂಡು ಸೊಳ್ಳೆಗಳ ನೊಣ ಕೂರದಂಗೆ ಕೆಸರು. ಅವು ಯಾವಾಗ ಗಾಯ ಆಯಿತು ಇದಾಯಿತು ನೀರಿಗೆ ಹೋಗಿ ನಿಂತು ಬಿಡೋದು, ಕೆಸರು ಹಚ್ಕೊಳ್ಳೋದು, ಈ ಕೆಲಸನೇ ಮಾಡೋದವು. ಅದು ಮಾಡಿಕೊಂಡು ಅಲ್ಲಿ ನಿಂತಿತ್ತು. ಇನ್ನು ಅದೆಲ್ಲ ಓಪನ್ ಹಡ್ಲು, ಸುತ್ತ ಬಿದಿರುಗಾಡು, ಏನು ಮಾಡೋದು ಅಂತೆಲ್ಲ ಆಗಿ ಸರಿ ಅಂತ ಹೇಳ್ಕೊಂಡು ಇವ್ರನ್ನ ನೀವು ಬಿದಿರುಗಾಡು ಪಕ್ಕದಲ್ಲೇ ಇರಿ, ಹಡ್ಲು ಒಳಗಡೆ ಹೋಗಿ ಏನಾಗಿದೆ ನೋಡ್ತೀನಿ ಆನೆ. ಇವರು ಸ್ಟಾಫೆಲ್ಲ ಹೇಳ್ತಾ ಇದ್ದಾರಲ್ಲ, ಸ್ವಾಮಿ ಅದಕ್ಕೆ ನಡೆಯೋಕ್ಕೆ ಆಗೋದಿಲ್ಲ, ಅದು ಇದಕ್ಕೆ ಆಗೋದಿಲ್ಲ, ಅದು ಈಗ ಬಿದ್ದೋಗ್ತದೆ ಆಗ ಬಿದ್ದೋಗ್ತದೆ ಅಂತ. ಬಟ್ ಇದನ್ನು ಪೂರ್ತಿ ನಂಬಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ನನಗೂ ಗೊತ್ತಿತ್ತು. ಅಲ್ಲಿಂದ ಮೆಲ್ಲ ಆ ಹಡ್ಲು ದಾಟಿ ಜೊತೆ ಪುಣ್ಯಕ್ಕೆ ಸಂಕ್ರೀಪನಪ್ಪ ಅಂತೇಳಿ ಒಬ್ಬನಿಗೆ 12th ಬೋರ್ ಕೊಟ್ಟಿದ್ದೆ. ನನ್ನ ಕೈಲಿ ಔಷಧಿ ಹೋಗಿತ್ತು. 12th ಬೋರ್ ಕೊಟ್ಟು ನೀನು ಇದೊಂದು ಮರದ ಹಿಂದೆ ನಿಂತು, ನೇರಳೆ ಮರ, ಆ ನೇರಳೆ ಮರದ ಹಿಂದೆ ಸರಿ ನಿಂತ್ಕೋ. ಈಗ ನಾನು ಹಿಂಗೆ ಹೋಗೋದು, ಆನೆ ಹಂಗಿರೋದು. ಸೊ ಇಲ್ಲಿ ಆನೆ ಇದ್ದರೆ ನಾನು ಹಿಂಗೆ ಹೋಗೋದು. ಆನೆ ಆ ಕಡೆ ಮುಖ ಮಾಡಿ ಕೆಸರು ಎರಚ್ತಾ ಉಂಟು. ಸೊ ನಾನು ಇವನ್ನ ನಿಲ್ಲಿಸಿ ನಾನು ಮುಂದಕ್ಕೆ ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ಆನೆ ಕೆಸರು ಎರಚೋದನ್ನ ಬಿಟ್ಟುಬಿಟ್ಟು ಮುಖ ಆ ಕಡೆನೇ ಉಂಟು, ಕಾಲದ ಕೆಳಗಿಂದ ಸೊಂಡ್ಲು ಹಾಕಿ ನಂದು ವಾಸನೆ ತೆಗಿತಾ ಉಂಟು. ನಾನು ಹಂಗೆ ಮುಂದಕ್ಕೆ ಹೋದೆ. ಆನೆಗೆ ನೆಟ್ಟಿಗೆ ಹೋಗಿ ಕೂತೆ ಆ ಬದು ಮೇಲೆ ಕೂತೆ. ನೋಡೋಗಿ ಇದು ಸ್ಮೆಲ್ ತೆಗಿತಾ ಉಂಟು. ಸುಮಾರು ಒಂದು ಸತಿ ಮನಸ್ಸು, ಅದಕ್ಕೆ ನಮ್ಮ ಇಂಟ್ಯೂಷನ್ ಅಂತ ಹೇಳ್ತೀವಿ, ನಮ್ಮ ಮನಸ್ಸಿಗೆ ಒಂದು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆ ಇಂಟ್ಯೂಷನ್ನ ನಾವು ಯಾವಾಗಲೂ ಅಲ್ಲಗಳಿಬಾರ್ದು. ಬಟ್ ಮನಸ್ಸಲ್ಲಿ ಇದು ನನಗೆ ಇನ್ನೂ ಪೂರ್ತಿ, ನಾನು ಇಷ್ಟೇ ಹತ್ತಿರ ಇದ್ದೀನಿ, ಈ ಕಡೆ ಓಪನ್ ಹಡ್ಲು, ಅಲ್ಲಿಂದ ಇನ್ನು ಬಿದಿರುಕಾಡು, ಆ ಕಡೆ ಇನ್ನು ಓಪನ್ ಹಡ್ಲು, ಇನ್ನೂ ಉದ್ದಕ್ಕೆ ಇನ್ನೊಂದು 500 ಮೀಟ್ರ್ ಹಡ್ಲೆ. ಇದರಲ್ಲಿ ನಾನು ಓಪನಾಗಿ ಕಾಣ್ತೀನಿ, ಅಷ್ಟು ಬೇಗ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ, ಇಷ್ಟು ಹತ್ತಿರದಲ್ಲಿದ್ದೀನಿ. ಫೈರ್ ಮಾಡೋದು ನಂದು ತಪ್ಪು, ಕವರ್ ತಗೊಳ್ಬೇಕು ಅಂತೆಲ್ಲ ಯೋಚನೆ ಮಾಡಿ ಸುಮಾರು ಹೊತ್ತಾದ ಮೇಲೆ ಪುನಃ ಇವನ ಹತ್ರ ಬಂದೆ, ಈ ಸಂಕ್ರೀಪನಪ್ಪರ ಹತ್ರ ಕೋವಿ ಕೊಟ್ಟು ನಿಲ್ಲಿಸಿದ್ದವನ ಹತ್ರ. ಅಲ್ಲ ಮರೆ, ಇದು ಕಷ್ಟ ಉಂಟು. ಈಗ ಇಲ್ಲಿ ಓಪನ್ ಹಡ್ಲಲ್ಲಿ ಈಗ ಫೈರ್ ಮಾಡಿದಿರೋದು ಬೀಳದಿರೋದಿಲ್ಲ, ಇನ್ನು ಇವರು ನಡೆಯೋಕ್ಕಾಗೋದಿಲ್ಲ, ಕುಂಟಕ ಅದು ಹಿಂಗೆ ಹಂಗೆ ಅಂತ ಹೇಳೋದು ನಂಬಕ್ಕೂ ಆಗೋದಿಲ್ಲ. ಈಗ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇದು ಇನ್ನೊಂದು ಸತಿ ನೋಡ್ತೀನಿ, ಹೊಡೆದು ಅಕಸ್ಮಾತ್ ನಿಂದು ಏಮ ಅಲ್ಲಿಗಿರಲಿ, ನನ್ನ ನೋಡ್ಕೊ, ಇವಂದು ಗುಂಡು ನನಗೆ ಬಿದ್ದುಬಿಟ್ರೆ ಕಷ್ಟ. ನಾನು ಹಿಂಗೆ ಓಡಿ ಬರ್ತೀನಿ ಈ ಕಡೆಗೆ, ನೀನು ಆನೆ ಆನೆ ನನಗೆ ಚಾರ್ಜ್ ಮಾಡಿತ್ತು ಅಂತ ಹೇಳಿದ್ರೆ ನೀನು ಆನೆ ಕಡೆಗೆ ಫೈರ್ ಮಾಡು, ಏರ್ ಶಾಟ್. ಆನೆಗೆ ಹೊಡಿಯೋದಲ್ಲ, ಏರ್ ಶಾಟ್ ಹೊಡಿ. ನಾನು ಅಷ್ಟೊಂದು ಓಡ್ತೀನಿ, ಈಗ ಓಡಿ ಬಂದು ಈಚೆ ಬರ್ತೀನಿ, ನಿನ್ನ ಹತ್ರ ಓಡಿ ಬಂದುಬಿಡ್ತೀನಿ ಈ ಕಡೆಗೆ ಅಂತೇಳಿ ಒಂದು ತೀರ್ಮಾನ ತಗೊಂಡು ಅರ್ಧ 60-40 ಹೊಡಿತೀನಿ. ಹಂಗೆ ಚಾನ್ಸ್ ತಗೊಂಡು, ನೀನು 40% ನಿನ್ನ ಗ್ಯಾರಂಟಿ, ಅದು ನನಗೆ ಚಾರ್ಜ್ ಮಾಡಿದ್ರೆ ನೀನು ಇದು ಮಾಡಬೇಕು ಅಂತ ಹೇಳಿದೆ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗಿ ಪುನಃ ಕೂತೆ ಇದು ಮಾಡಿ ಕೋವಿ ಹಿಂಗೆ ಇಟ್ಕೊಂಡು ಮೂಮೆಂಟ್ ಇದು ಮಾಡಬಾರ್ದು. ಪುನಃ ಅದು ಸೊಂಡ್ಲಾಕಿ ನನ್ನ ವಾಸನೆ ತೆಗಿತಾ ಉಂಟು, ಇದಾಗಿ ಸುಮ್ಮನೆ ಉಂಟು. ಪುನಃ ಮನಸ್ಸು ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ನನಗೆ ಮನಸ್ಸಿಂದ ಫೈರ್ ಮಾಡಲಿಕ್ಕೆ. ಮೈಂಡಿಂದ ನಾವು ನಮ್ಮ ಇದು ವಿಷಯ ಏನು ಮನಸ್ಸಿಂದ ಬರ್ತದೆ, ಅದಕ್ಕೆ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ. ಇಂಟ್ಯೂಷನ್ನ ಓವರ್ಲುಕ್ ಮಾಡಬಾರ್ದು. ಮನಸ್ಸಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕು ಕರೆಕ್ಟಾಗಿ. ಆಗೋದಾಗಲಿ ಹೊಡಿತೀನಿ ಅಂತ ಹೇಳೋಂಥದ್ದು ತೀರ್ಮಾನ ಬಂದರೂ ಪರವಾಗಿಲ್ಲ, ಬಟ್ ದೇರ್ ಶುಡ್ ಬಿ ಸಿಗ್ನಲ್ ಒಂದು ಬ್ರೈನ್. ನನಗೆ ಇನ್ನೂ ಆ ಬ್ರೈನಿಂದ ಸಿಗ್ನಲ್ ಬರ್ತಾ ಇಲ್ಲ ಕೈಗೆ ಟ್ರಿಗರ್ ಅಂಕಲಿಕ್ಕೆ ಇದರಲ್ಲಿ. ಅಷ್ಟೊತ್ತಿಗೆ ಇವರು ಏನು ಮಾಡಿದ್ರು, ಈ DFO ಅವರು, ವಾಟ್ ಆರ್ ಯು ಡೂಯಿಂಗ್, ನಿನಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ಕೊಂಡು ಬಂದುಬಿಡೋದು. ಆನೆ ಎಕ್ದಮ್ ತಿರುಗಿತು. ನಾನು ಓಡಿ ಬರ್ಬೇಕಾದ್ರೆ ಇವರು ನನ್ನಿಂದೆ ಓಡಿ ಬಂದ್ರ, ಇಲ್ಲ ಇವ್ರು ಓಡಿಬಿಟ್ರೆ ಆ ಕಡೆ ಉಲ್ಟಾ ಓಡಿಬಿಟ್ರು. ಆನೆ ಇವ್ರನ್ನ ನಡ್ಸ್ಕೊಂಡು ಹೋಗ್ಬಿಡ್ತು. ಪುನಃ ಹಿಂದೆ ಬೊಬ್ಬೆ ಹಿಡ್ಕೊಂಡು ಹಿಂದೆ ಓಡಿದಾಯಿತು. ಹಿಂದೆ ಓಡಿ ಈ ಆನೆ ಸ್ವಲ್ಪ ದೂರ ಹೋಗಿ ಅಂದಾಜು ಒಂದು 20 ಮೀಟ್ರಲ್ಲಿ ಎಡಗಡೆ ನುಗ್ಗಿ ಆ ಬಿದಿರುಗಾಡಿಗೆ ನುಗ್ತು.
ನಾನು ನನ್ನ ಜೊತೆಲಿ ವಾಚರ್ ಓಡಿ ಬಂದವನಿಗೆ ಏನು ಹೇಳಿದೆ, ಈ ಸಾಹೇಬರು ಹೊಸೊಬ್ರು ಮಾರೆ ದಾರಿ ಗೊತ್ತಿರೋದಿಲ್ಲ, ಓಡ್ತಾ ಇದ್ದಾರೆ, ಅವ್ರನ್ನ ಹೋಗಿ ಕರ್ಕೊಬ ಅಂತೇಳಿ ಇವನು ಓಡ್ತಾ ಇದ್ದಾನೆ ಅವ್ರ ಹಿಂದೆ. ಆನೆ ಈಚೆ ಹೋಗಿದೆ, ನಾನು ಈಚೆ ಬಂದು ಪುನಃ ಈಚೆ ಇನ್ನೊಂದು ಬಿದಿರದ್ದು ಕವರ್ ಸಿಕ್ತು, ಬಿದಿರು ಕವರಿಂದ ಆನೆಗೆ ಫೈರ್ ಮಾಡಿ ಆಯಿತು. ಇವರು ಇವನು ಓಡೋ ಶಬ್ದಕ್ಕೆ ಆನೆ ಹಿಂದೆ ಬರ್ತಾ ಉಂಟು ಅಂತ ಹೇಳಿದ್ದು, ಇವರು ತಿರುಗಿ ನೋಡಿದ, ಓಡಿ ಹೋಗಿ ಕಾಡತ್ತಿ ಆದಾಗ ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ರು. ನೋಡಬೇಕಾದ್ರೆ ಈ ವಾಚರು, ಹೌದು ಮರೆ ನೀನು ಆನೆಯಲ್ಲಿ ಮರೆ, ಆನೆ ಆ ಕಡೆ ಹೋಯ್ತು ಸರ್, ಡಾಕ್ಟ್ರು ಹೋದರು ಆನೆ ಹಿಂದೆ ಅಂತ. ಅಯ್ಯಪ್ಪ ಯಾರಿಗೆ ಹೇಳಬೇಡ, ನನಗೆ ಕುಡಿಲಿಕ್ಕೆ ನೀರು ಬೇಕು ಮರೆ, ಏನು ಮಾಡೋದು ಅಂತ. ಸರಿ ಇಲ್ಲಿ ಸಿಗೋದಿಲ್ಲ ಅಂತೇಳಿ ಇನ್ನು ಎಬ್ಬಿಸಿ ಕರ್ಕೊಂಡೋಗಿ, ಸರ್ ಇಲ್ಲಿ ಇನ್ನೊಂದು ಅಷ್ಟು ದೂರದಲ್ಲಿ ಇ ಪಿ ಟಿ ಉಂಟು ಸರ್, ಇ ಪಿ ಟಿದು ಆಚೆ ರೋಡು, ಆ ಕಡೆ ಒಂದು ಹೋಟೆಲಿದೆ, ಅಲ್ಲಿಂದ ಬಿಸಿ ಟೀನೋ ಏನೋ ತಂದುಬಿಡ್ತೀನಿ. ಹೌದಾ, ಇನ್ನು ಯಾರಿಗೆ ಹೇಳ್ಬೇಡ ಮಾತ್ರ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡು ಹೋಗಿ ಅವರಿಗೆ ಬಿಸಿ ಟೀ ಎಲ್ಲ ಕುಡಿಸಿ, ಅವನು ಇ ಪಿ ಟಿ ದಾಟಿ ಹತ್ತಿ ಹೋಗಿ ಟೀ ಎಲ್ಲ ತಂದು ಕೊಟ್ಟು ವಾಪಸ್ ಬರೋಗಿ ನಾನು ಫೈರ್ ಮಾಡಿ ನಾನೇ ಬಿದ್ದವರಿಗೆ ಡ್ರಿಪ್ಸ್ ಎಲ್ಲ ಹಾಕಿ ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ತಾಯಿದ್ದೀನಿ. ಆಗ ಬಂದರು. ಅಲ್ಲಿಂದ ಅವ್ರು ಬರೆದಿದ್ರು ರೆಕಮೆಂಡಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ವೀಕ್ಲಿ ಎಡಿಷನ್ ಬರೀತಾರೆ ನೋಡಿ, ಆ ವೀಕ್ಲಿ ಎಡಿಷನಲ್ಲಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ ಟೈಟ್ಲ್ ಕೊಟ್ಬಿಟ್ಟು ಇಂಗ್ಲೀಷನಲ್ಲಿ, ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ. ಮುಗೀತು ಅಂತಲೇ ಟೇಕನ್ ಫಾರ್ ಗ್ರಾಂಟೆಡ್, ನಂದು ಆಯ್ತು ಇವತ್ತು ಕೊನೆ ಹಿಂಗೆಲ್ಲ ಎನ್ಕೌಂಟ್ರ್ಗಳು ಆಗ್ತದೆ. ಸೊ ಆಗ ನಾವು ಇನ್ನೂ ಒಮ್ಮೆ ಅಷ್ಟೇ ಹಿಂಗೆ ಒಂದು ಆನೆ ಗಾಯ ಆಗಿದೆ ಇದರಲ್ಲಿ, ನಾನು ಆಗ ಹೇಳ್ತಿದ್ದೆ ಇವರಿಗೆ, ನೋಡಿ ಇಂಜೂರ್ಡ್ ಎಲಿಫೆಂಟ್ ಈಸ್ ಆಲ್ವೇಸ್ ಡೇಂಜರಸ್, ವೈಲ್ಡ್ ಹೇಳೋದು ನಾವು, ಇಂಜೂರ್ಡ್ ಎಲಿಫೆಂಟ್ ಈಸ್ ಆಲ್ವೇಸ್ ಡೇಂಜರಸ್ಸು. ಸೊ ನಾವು ಕ್ಯಾಲ್ಕುಲೇಷನ್ ಇಟ್ಟೇ ಹೋಗಬೇಕು ಅಂತ. ಸೊ ಇಲ್ಲ ಸಮ ಅದೇ ಕಾಲು ಎತ್ತಲಿಕ್ಕೆ ಆಗೋದಿಲ್ಲ, ಕೈ ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋದಂಗೆ ಆನೆ ಎದುರುಗಡೆ ಇತ್ತು, ನೀವೆಲ್ಲ ಇಲ್ಲಿರಿ ಸ್ವಲ್ಪ ನೋಡ್ತೀನಿ ಏನು ಆಗಿದೆ, ಅದು ಆ ಕಡೆ ಮುಖ ಮಾಡಿದೆ ಇದರಲ್ಲಿ ಅಂತ. ಸ್ವಲ್ಪ ಮುಂದೆ ಹೋದೆ, ಇದರಲ್ಲಿ ಶಬ್ದ ಗೊತ್ತಾಯಿತು, ತಿರುಗುತ್ತೆ ಏಕದಮ್ ಚಾರ್ಜ್ ಮಾಡಿಬಿಡ್ತು, ಓಡ್ದೋ. ಆಗ ಯಂಗ್ಸ್ಟರ್, ಮದುವೆನೂ ಆಗಿರಲಿಲ್ಲ, ಓಡ್ತಿದ್ದೆ ಆನೆನೆಲ್ಲ ತಪ್ಪಿಸ್ಕೊಳ್ಳೋಕೆ. ಅಷ್ಟು ಮಿನಿಮಮ್ 20 ಫೀಟ್ ಸಿಕ್ಕಿದ್ರೆ ನಾವು ಗುಡ್ ರನ್ನರ್ ಆನೆದು ಇದನ್ನ ತಪ್ಪಿಸ್ಬೋದು ನಾವು ಇದರಲ್ಲಿ. ಇವನೇನು ಮಾಡಿದ, ಪಕ್ಕದಲ್ಲಿ ಇದ್ದ ಈ ಗಾರ್ಡು ಏನು ಮಾಡೋದಿಲ್ಲ ಅಂತ ಹೇಳ್ಕೊಂಡು ದಾರಿ ಕೊಡ್ಕೊಂಡು ಕರ್ಕೊಂಡು ಹೋದವ, ಒಣಗಿದ ಮರ ಹತ್ತಿತ್ತ, ಕೊಂಬೆಯಾಗಿ ಮನೆ ಒಣಗಿತ್ತದು, ಆ ಒಣಗಿದ ಮರ ಹತ್ತುಟ ಓಡಿ ಬಂದುಬಿಟ್ಟಿದ್ರೆ ಬಚಾವಾಗ್ತಿದ್ದ ಇದರಲ್ಲಿ. ಇದೇ ಆಯಿತು, ಬಂದ ಇದರಲ್ಲಿ ಇವನು ಮರ ಹತ್ತೋದನ್ನ ನೋಡ್ಕೊಳುತ್ತಲ್ಲ, ಬಂದು ಹೊಡೆದ್ರೆ ಮರಕ್ಕೆ ಒಂದೇ ಇಟ್ಟು ಮರ ಹಂಗೆ ಬೀಳ್ತು, ಹೊಡೆದಾಕ್ಬಿಡ್ತಾವನು ಅಂತ. ನಾವು ಎಷ್ಟು ಫೈರ್ ಮಾಡಿದ್ರು ಕೇರ್ ಮಾಡಿಲ್ಲ, ಒಂದ್ಸತಿ ಬಾಡಿ ಇದಾಗ್ಬಿಟ್ರೆ ನಮ್ಮ ಹಂಗೆ ಏರ್ ಫೈರಿಗೆಲ್ಲ ಆನೆ ಶಬ್ದಕ್ಕೆಲ್ಲ ಅಲ್ಲಾಡೋದಿಲ್ಲ, ಇನ್ನೂ ಪ್ರಾಕ್ಟಿಕಲಿ ಆನೆಗೆ ಹೊಡಿಬೇಕಷ್ಟೇ ಇದರಲ್ಲಿ. ಗಾಡಿ ತೀರ್ಕೊಂಡು ಹಂಗೆ ಒಂದೊಂದು ಸತಿ ಆಗ್ತದೆ. ನಾವು ಈ ಓವರ್ ಎಸ್ಟಿಮೇಷನ್ ಆರ್ ಅಂಡರ್ ಎಸ್ಟಿಮೇಷನ್ ಇರಬಾರ್ದು. ದೇ ಆರ್ ವೆರಿ, ಅದು ಇಂಜೂರ್ಡ್ ಎಲಿಫೆಂಟ್ಸ್, ಅದಕ್ಕೆ ಆಗಿರುವಾಗ ನಾವು ಭಾಳ ಕೇರ್ಫುಲ್ಲಾಗಿ ಅದ್ರ ಜೊತೆಯಲ್ಲಿ ಡೀಲ್ ಮಾಡಬೇಕಾಗ್ತದೆ ಇದರಲ್ಲಿ. ಸೊ ಅದೊಂದು ನಾವು ಭಾಳ ಎಚ್ಚರಿಕೆ ತಗೊಳ್ಬೇಕು. ಅದನ್ನು ನಾವು ಓವರ್ಲುಕ್ ಮಾಡಲಿಕ್ಕೆ ಹೋಗಬಾರ್ದು, ಅಥವಾ ನಮ್ಮ ಹುಚ್ಚ ಬುದ್ಧಿಯಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಅಥವಾ ಸರಾಯಿಗರೆ ಕುಡ್ಕೊಂಡು ಆನೆ ಜೊತೆ ನಾನು ಆಟ ಆಡ್ತೀನಿ, ಆಗ ಒಂದು ಮನಸ್ಸಿಗೆ ಹುಚ್ಚು ಧೈರ್ಯ ಇರ್ತದಲ್ಲ, ಆಲ್ವೇಸ್ ಡೋಂಟ್ ಡ್ರಿಂಕ್ ಆ್ಯಂಡ್ ಗೋ ಪ್ಲೇ ವಿತ್ ದ ಎಲಿಫೆಂಟ್, ಅದೆಲ್ಲ ಇರಬಾರ್ದು. ಸೊ ನಮಗೆ ಅದ್ರದ್ದೇನು ಅಂತ ಹೇಳಿದ್ರೆ, ಈಗ ನಾವು ಗಾಡಿ ಮೂವ್ ಮಾಡಿದರೆ ಫಸ್ಟ್ ಗೇರಿಗೆ ಹಾಕ್ತೀವಿ, ಸೆಕೆಂಡಿಗೆ ಹಾಕ್ತೀವಿ, ಥರ್ಡಿಗೆ ಹಾಕ್ತೀವಿ, ಟಾಪಿಗೆ ಹೋಗೋದು ಮೆಲ್ಲೆ. ಬಟ್ ಅದರದ್ದು ರಿವರ್ಸ್, ಅದು ಒಂದೇ ಸತಿ ಟಾಪ್ ಗೇರಿಂದ ಸ್ಟಾರ್ಟ್ ಮಾಡೋದು, ಫಸ್ಟ್ ಗೇರಿಗೆ ಬರೋದು. ಅದು ಸೊ ತುಂಬ ದೂರ ಓಡಿಸೋದಿಲ್ಲ. ನೀವು ಪಿ ಆರ್ ಎ ಗುಡ್ ರನ್ನರ್, ಅವಂಡ್ ಈ ಪಿ ಆರ್ ಗ್ಯಾಪ್ 20 ಮೀಟರ್ಸ್ ಗ್ಯಾಪ್ ಸಿಕ್ಕಿ ಅದೇ ಅಟ್ಯಾಕ್ ಚಾರ್ಜ್ ಮಾಡಿದರೆ ನೀನು ಶ್ರಮಪಟ್ಟು ಓಡಿದ್ರು ಸಮೇತ ತಪ್ಪಿಸ್ಕೊಳ್ಬೋದು ಆನೆಯಿಂದ. ಚೆನ್ನಾಗಿ ಓಡಬೇಕು, ಯಾಕೆಂದರೆ ಅದ್ರದ್ದು ಅಷ್ಟೇ ಟಾಪ್ ಗೇರಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಿಗೆ ಬರೋದ್ರೊಳಗೆ ಅದು ಇಟ್ ಕೀಪ್ಸ್ ರಿಡ್ಯೂಸಿಂಗ್ ದಿ ಸ್ಪೀಡ್. ಬಟ್ ಒಂದೇ ಸತಿ ಪಿಕ್ ಮಾಡುವಾಗ ಒಂದು ಸ್ವಲ್ಪ ಇದರಲ್ಲೆಲ್ಲ ನೋಡಿದರೆ ಬರೀ ಬಾಡಿ ಆನೆದು ಕಾಲೇ ಕಾಣೋದಿಲ್ಲ, ಬರೀ ಒಂದು ಬಾಲ್ ಉರುಳ್ಕೊಂಡು ಬಂದಂಗೆ ಬರ್ತದೆ, ಚೆಂಡು ಉರುಳಿದಂಗೆ ಬರ್ತದೆ ಇದರಲ್ಲಿ. ಸೊ ಓನ್ಲಿ ಥಿಂಗ್ ಇವ್ರು ರನ್, ಇನ್ನು ಆಗ ಮರ ಹತ್ತಲಿಕ್ಕೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳುವಂಥ ಇದಿಲ್ಲ. ಸೊ ಅದು ತುಂಬ ದೂರ ಎಲ್ಲ, ಮೈಲ್ಗಟ್ಟಲೆ ಕಿಲೋಮೀಟ್ರ್ ಎಲ್ಲ ಓಡಿಸೋದಿಲ್ಲ. ಸೊ ನಾವು ಅಷ್ಟು ಬೇಗ ಫಸ್ಟ್ ಗೇರಿಗೆ ಅದು ಬರುವಾಗ ನಾವು ಅದ್ರ ಕಣ್ಣು ತಪ್ಪಿಸ್ಬೇಕಷ್ಟೇ. ಅಲ್ಲಿಂದ ಅದನ್ನೆಲ್ಲ ಆಗೆಲ್ಲ ಒದ್ದುಕೊಂಡು ಸಿಟ್ಟೆಲ್ಲ ಕೂಲಾಗೋವರೆಗೆ ಅದು ನಿಂತು ಬಿಡ್ತದೆ ಫಸ್ಟ್. ಬಟ್ ಇದು ಒಂದೇ ಸತಿ ಸ್ಟಾರ್ಟ್ ಮಾಡುವಾಗ ಇದು ಸ್ಟಾರ್ಟ್ಸ್ ಒಂದು ಟಾಪ್ ಗೇರ್ 40-50 ಕಿಲೋಮೀಟರ್ ಸ್ಪೀಡಲ್ಲಿ ಎತ್ತುತ್ತದೆ. ಅದು ಏನು ಕಾಣೋದಿಲ್ಲ, ಕಾಲೇ ಕಾಣೋದಿಲ್ಲ, ಒಳ್ಳೆ ಚೆಂಡು ಬಾಲು ರೋಲ್ ಆಗಿ ಬಂದಂಗೆ ಕಾಣ್ತದೆ. ಸ್ಲೋ ಫಸ್ಟ್ ಗೇರಿಗೆ ಬರ್ತದೆ. ನಮಗೆ ಫಸ್ಟಿಂದ ಸೆಕೆಂಡ್ ಥರ್ಡ್ ಫೋರ್ತ್ ಟಾಪಿಗೆ ಹೋಗೋದಿಲ್ಲ. ಈಗ ನಾವು 60 ಒದಿಬೇಕಾದ್ರೆ ಫಸ್ಟ್ ಗೇರಲ್ಲಿ 60ಗೆ ದಮ್ಮಿ ಎತ್ತಕ್ಕಾಗಲ್ಲ, ಬಟ್ ಅದು ಎತ್ತು ಬಿಡ್ತದೆ ಒಂದೇ ಸತಿ. ಅದು ಸ್ಟಾರ್ಟ್ಸ್ ಫ್ರಮ್ ದಟ್ ಕಮ್ಸ್ ಟು ಫಸ್ಟ್ ಗೇರ್ ಇದೊಂಥರ. ಬಟ್ ನಾವು ಅದಕ್ಕೆ ಪ್ರಿಪೇರ್ಡ್ ಆಗಿರಬೇಕು. ಮತ್ತು ಕ್ಲೋಸ್ ಎನ್ಕೌಂಟ್ರಲ್ಲಿ ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಸತ್ತಂಗೆ ಬಿದ್ದುಬಿಡೋದು. ನಮಗೆ ಈ 20 ಫೀಟ್ ಗ್ಯಾಪು ಇದು ಏನು ಸಿಕ್ಕಿಲ್ಲ, ನಮಗೆ ಓಡ್ಲಿಕ್ಕೆ ಆಗೋದಿಲ್ಲ, ಈಗ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬೊಬ್ಬೆ ಹೊಡಿಯೋದು, ಕೈ ಮಾಡೋದು, ಇದು ಮಾಡೋದು, ಚೂಚ ಅಂತ ಹೇಳೋದು ಏನೆಲ್ಲ ಆಗೋಷ್ಟು ಬೇಗ ಅಲ್ಲಿ ಏನು ಸೈಡ್ ಮರದೋ ಬಿಡೋದೋ ಇದ್ರ ಬುಡಕ್ಕೋ ಎಲ್ಲೇ ಅದರ ಒಂದು ಜಾಗದಲ್ಲಿ ಸದ್ದ ಅಡ್ಡ ಅದೇ ಒಂದು ಮಲಗಾಟ ಕರೆಕ್ಟಾಗಿ ಸಾಧ್ಯ ಮಾಡದೆ ಏನೋ ಒಂದು ಸುಂಡ್ಲು ಹಾಕ್ಬೋದು ಇದರಲ್ಲಿ ಇದಾಗಿ
ಬಟ್ ಏನಾಗೋದಿಲ್ಲ. ಸೊ ವಿ ಕ್ಯಾನ್ ಎಸ್ಕೇಪ್. ಬಟ್ ನಾವು ಕೂಗೋದು, ಅದಕ್ಕೆ ರಿಯಾಕ್ಟ್ ಮಾಡೋದು, ಅದು ಇದೆಲ್ಲ ಮಾಡಿದಾಗ, ಪ್ರೊವೋಕ್ ಮಾಡಿದಾಗ ಅದು. ಈಗ ನಾನು ಐ ಪಿ ಕಾಳಪ್ಪ ಅಂತೇಳಿ ಈಗ ಇಲ್ಲಿ ಉಂಬ್ಳಿ ಬೆಟ್ಟದಲ್ಲಿ ಆನೆ ಹಿಡಿಬೇಕಾದ್ರೆ 6 ಆನೆಗಳು ಒಂದು ಗುಂಪು. ಇದು ಬೇಳೂರು ಬಾಣೆ ಅಂತ ಅಲ್ಲ, ಇದು ಗೊತ್ತಾ ನಿಮಗೆ? ಇಲ್ಲಿ ಬಾಣವಾರ ಕ್ರಾಸ್ ಅಂತಿದೆ, ಆ ಕಡೆ ಸೋಮವಾರಪೇಟೆ, ಈ ಕಡೆ ಅರ್ಕಲಗೋಡು, ಸೈಟ್ ಕೊಡ್ಲಿಪೇಟೆ, ಈ ಕಡೆ ಕುಶಾಲನಗರ ಬರೋ ಅದ್ರದ್ದು ಆಚೆ ಆ ರೋಡಲ್ಲಿ ಮುಂದೆ ಹೋಗಿ ಮಾಲೆಂಬಿಯಿಂದ ಒಂದು 5 ಆನೆ ಇತ್ತು, ಟಸ್ಕರ್ಸ್, ದೊಡ್ಡ ದೊಡ್ಡ ಟಸ್ಕರ್ಸ್. 5 ಆನೆಯಿಂದ ಇಬ್ಬರು ಬರ್ತಾ ಇದ್ದೇವೆ. ನನ್ನ ಕೈಲಿ ಔಸಿಗೆ ಹೋಗಿ ಅವ್ರ ಕೈಲಿ 12th ಗೋರು ಇದರಲ್ಲಿ ಆನೆ. ಆಗ ಲ್ಯಾಂಟನ ಈ ಗಾಂಧಿ ಹುಂಡಿದ ಮಧ್ಯದಲ್ಲಿ ಒಂದೇ ರಸ್ತೆಯಲ್ಲಿ ಎಲ್ಲ ಆನೆಗಳು ಹೋಗ್ತಾ ಉಂಟು. ನಮಗೆ ಹೊಡಿಲಿಕ್ಕೂ ಆಗೋದಿಲ್ಲ, ನಮಗೆ ಕ್ಲಿಯರ್ ಬೇಕು. ಸಣ್ಣ ಕಡ್ಡಿ ಸಿಕ್ಕಿದ್ರು ಸಿರೆಂಜ್ ಡಿಫ್ಲೆಕ್ಟ್ ಆಗಿಬಿಡ್ತದೆ, ಬೇರೆ ಕಡೆ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅದು 6 ಆನೆ ಬೇರೆ ಹೋಗ್ತಾ ಉಂಟು ಸಾಲಲ್ಲಿ. ನಾವು ಹಿಂದೆ ಹೋಗ್ತಾ ಇದ್ದೇವೆ. ಇದರಲ್ಲಿ ಆಲ್ಮೋಸ್ಟ್ ಬಂದು ನಾನು ಮೆಲ್ಲ ಇವರಿಗೆ ಒಂದು ಸ್ವಲ್ಪ ಟರ್ನ್ಗಳನ್ನು ಸಿಕ್ಕಿದಾಗ ಹೋಗಿ ಹೊಡಿಲಿಕ್ಕೆ ಅಟೆಂಪ್ಟ್ ಮಾಡೋದು. ಆಗ ಇವರು ಐ ಪಿ ಕಾಳಪ್ಪ ಏನು ಹೇಳಿದರು, ಈಸ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅವ್ರು ಹೇಳಿದರು ಮೆಲ್ಲ ಸ್ವಲ್ಪ ನಿಂತು, ಅದಕ್ಕೂ ಮಾತು ಕೇಳಬಾರ್ದು ಅಂತೇಳಿ. ಇದರಲ್ಲಿ ನಿಂತು ಅವ್ರು ಹೇಳಿದ್ರು, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಇನ್ನೊಂದು ಅರ್ಧ ಫರ್ಲಾಂಗ್ ಮುಕ್ಕಾಲು ಫರ್ಲಾಂಗೆ ಆ ಭಾನುವಾರ ಕ್ರಾಸ್, ಅಲ್ಲಿ ವ್ಯೂ ಲೈನ್ ಎಲ್ಲ ಕಡಿದು ರೋಡ್ ಆಗಲ್ಲ ಉಂಟು. ಈ ಫಾರೆಸ್ಟ್ ಇಳಿದುಬಿಟ್ಟು ಅದು ಇನ್ನೂ ಈಗ ವಾಪಸ್ ಬರೋಲ್ಲ, ಆಚೆ ಫಾರೆಸ್ಟಿಗೆ ದಾಟ್ತದೆ. ಆಗ ನಮಗೆ ಅಲ್ಲಿ ಗ್ಯಾಪ್ ಇರ್ತದೆ, ಆಗ ನೀವು ಓಡಿ ಹೋಗಿ ಫೈರ್ ಮಾಡ್ಬೋದು ಕ್ಲೋಸಿಂದ. ಸೊ ಈಗ ನಾವು ಸುಮ್ಮನೆ ಗೊತ್ತಿಲ್ಲದಂಗೆ ಮೆಲ್ಲ ಹೋಗ್ತಾ ಇರೋಣ, ಹಿಂದೆ ತಿಳ್ಕೊಂಡು ಹಿಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ ಅಷ್ಟರೊಳಗೆ ಇವರು ನಮ್ಮ ಸ್ಟಾಫುಗಳು ಇವರು ಎಲ್ಲ ನಿಲ್ಲಿಸಿದ್ರು, ಸುತ್ತ ನಿಲ್ಲಿಸ್ತಾರಲ್ಲ ಇವರು. ಈ ಆನೆ ಹೋಗಿ ಹಿಡಿಯೋದಕ್ಕೂ ಅವರಲ್ಲಿ ಏಕಿದಮ್ಮು ಫೈರಿಂಗ್ ಸ್ಟಾರ್ಟ್ ಮಾಡಿಬಿಡೋದ, ಗುಂಡೊಡಿಲಿಕ್ಕೆ ಟಗ ಅಂತ ಹೊಡೆದ್ಬಿಟ್ರೆ ಆನೆಗಳು ತಿರುಗಿಬಿಟ್ಟವು. ಹೊರಟೋ ಅಷ್ಟೊಳಗೆ ಐ ಪಿ ಕಾಳಪ್ಪ ಹೇಳೋದು, ಎಲ್ಲಿ ಮರ ಓಡೋದು ಇದರಲ್ಲಿ ಅಂತೇಳಿ. ಪಕ್ಕದಲ್ಲಿ ನಮ್ಮ ಪುಣ್ಯಕ್ಕೆ ಒಂದು ಇಷ್ಟು ದಪ್ಪದೊಂದು ಮರ ಬಿದ್ದಿತ್ತು, ಒಣಗಿದ ಮರ. ಆ ಒಣಗಿದ ಮರಕ್ಕೆ ಪ್ಯಾರಲಲ್ ಆಗಿ ಹಿಂಗೆ ಇದು ಈಗ ಒಣಗಿದ ಮರ, ಇದಕ್ಕೆ ಬೇಗ ಅವರು ಎಳ್ಕೊಂಡ್ರು, ಬಾಯಿಲಿ ಇದಕ್ಕೆ ಮಗಲು ಬಿಡುವ ಅಂತ ಹೇಳ್ಕೊಂಡು ನಾನಿಲ್ಲಿ ಅವ್ರ ಹಿಂದೆ ಇಬ್ಬರಳ ಲಾಗಿಗೆ ಸೈಡಿಗೆ ಮಲ್ಕೊಂಬಿಟ್ಟು ಆನೆ ಇಲ್ಲೇ ಹೊಡೆದು ಆನೆದು ಆ ಕಾಲು ಹಿಂಗೆ ತಡುವುದು ಈ ಲಾಗ್ ನಮ್ಮ ಮೈಗೆ ಬಿಡ್ತಾಯಿದೆ, ವೈಬ್ರೇಷನ್ನು ನಮ್ಮ ಮೈಗೆ ನಾಡ್ತಾ ಇದೆ ಇದರಲ್ಲಿ. ಬಟ್ ನಾವು ಮಲ್ಕೊಂಬಿಟ್ಟು ಉಲ್ಟ ಸದ್ದು ಮಾಡಿದೆ. 6 ಆನೆಗಳು ದಾಟಿದವು, ಓಡಿದು ಎಲ್ಲದ್ರದ್ದು ಆ ಕಾಲ ಓಡೋ ಇದರಲ್ಲಿ ಆ ಲಾಗಿಗೆ ತಟ್ಟೋದು ಆಗದು ವೈಬ್ರೇಷನ್ ನಮ್ಮ ಬಾಡಿಗೆ ಫೀಲ್ ಆಗ್ತಾಯಿತ್ತು. ಬಟ್ ಹೋಗ್ಬಿಡ್ತು. ಇನ್ನು ಬೇಗ ಅದು ಆದಮೇಲೆ ಎದ್ದುಬಿಟ್ಟು ಇನ್ನು ಪುನಃ ಹಿಂದೆ ಹೋಗಿ ಫೈರ್ ಮಾಡಿದ್ದು. ಹಾಗೆ ಕ್ಲೋಸ್ ಎನ್ಕೌಂಟ್ರಲ್ಲಿ ಸುಮಾರು ಸತಿ ಸಿಕ್ಕಿದ್ದೀನಿ ಇದರಲ್ಲಿ, ಬಟ್ ಏನೂ ಆಗಲಿಲ್ಲ. ಬಟ್ ಆ ಟೈಮ್ಲಿ ನಮ್ಮ ಒಂದು ಇದನ್ನು ಯುಕ್ತಿನ ಉಪಯೋಗಿಸ್ಬೇಕು. ಆ ಸಿಚುವೇಶನ್ ರಿಯಾಕ್ಷನ್ ಅಂತ ಏನು ಹೇಳ್ತೀವಿ, ಆ ಸಿಚುವೇಶನ್ ರಿಯಾಕ್ಷನ್ ನಾವು ಮಾಡಬೇಕು. ಅವತ್ತೀಗ ನಾನಾಗಿದ್ದರೆ ಹುಚ್ಚ ಓಡ್ತಿದ್ದೆ, ಆಗೋದಾಗಲಿ ಅಂತ ಅದೇ ರೂಟಲ್ಲಿ, ಅದು ಬಂದ ರೂಟಲ್ಲೇ ನಾವು ಬಂದಿದ್ದು, ಅದೇ ರೂಟಲ್ಲಿ ಅದು ಬರೋದು ಅದೇ ರೂಟಲ್ಲಿ ನಾನು ಓಡ್ತಿದ್ದೆ ಇದರಲ್ಲಿ. ಬಟ್ ಅವನು ಟೈಮ್ಲಿ ಈ ಗೇಮ್ ಐಡಿಯಾ ಆಗೋದಿಲ್ಲ. ನಾವು ಗಾಂಧಿ ಹುಣ್ಣಿ ಇದ್ರ ಮಧ್ಯದಲ್ಲಿ ಯಾವುದಾದ್ರು ಒಂದು ಕಾಲಿಗೆ ಇಟ್ಟಿದ್ದರೆ ನಾವು ಬಲ್ಟಿ ಆಗೋದಿಲ್ಲ. ಬೇಗ ಈ ಲಾಗದ ಇದಕ್ಕೆ ಆ ಲಾಗದ ನಮ್ಮ ಅದೃಷ್ಟಕ್ಕೆ ದೇವರು ಕಳಿಸಿದಂಗೆ ಲಾಗು ಒಣಗಿದ ಒಂದು ಮರ ಬಿದ್ದಿದ್ದಕ್ಕೂ ಆ ಮರಕ್ಕೆ ಪ್ಯಾರಲಲ್ಲು ಬೇಗ ನನ್ನ ಎಳ್ಕೊಬಿಟ್ಟು ಬಿಟ್ಟಿಲ್ಲ. ಅಷ್ಟೊಂದು ಹಿಂಗೆ ಎಳ್ಕೊಂಡು ಅಡ್ಡ ಬೇಗ ಮಲಗೋಣ ಅಂತ, ಅದು ಬರ್ರ ಅಂತೇಳಿ ಬರೋದು ಸೌಂಡ್ಗೆ ಇನ್ನೇನು ಕಣ್ಣಿಗೆ ಕಂಡುಬಿಡಬಾರ್ದು ನಮ್ಮ ಅನ್ನೋ ಅಂತ ಬೇಗ ಉಡ್ಡಾಗಿ ಮಲಗಿಬಿಟ್ಟು ಅದು ಹಂಗೆ ಇದರಲ್ಲಿ ದಾಟಿ ಹೊಟ್ಟೋಯ್ತು. ಹಂಗೆ ಸುಮಾರು ಆಗ್ತದೆ ಇದರಲ್ಲಿ. ಬಟ್ ನಾವು ಕೇರ್ಫುಲ್ ಇರಬೇಕಾಗ್ತದೆ ಇದರಲ್ಲಿ.